Hello everyone. ಇವತ್ತು ನಾವು ಫೈಲ್ ಸಿಸ್ಟಮ್ ಬಗ್ಗೆ ಕಲ್ತ್ಕೊಳ್ಳೋಣ. ಸೊ ವಾಟ್ ಈಸ್ ಫೈಲ್ ಸಿಸ್ಟಮ್? ಫೈಲ್ ಸಿಸ್ಟಮ್ ಅಂದ್ರೆ ನಮಗೆ ನಾರ್ಮಲ್ ಆಗಿ ಜ್ಞಾಪನ ಬರೋದು ಅಂತಂದ್ರೆ ನಾವು ಸ್ಕೂಲಲ್ಲಿ ಆಗಿರ್ಲಿ, ಯಾವ್ದಾದ್ರು ನಾರ್ಮಲ್ ಆಗಿ ಯಾವ್ದಾದ್ರು ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಆಗಿರ್ಲಿ, ನಾವು ಫೈಲ್ಸ್ ಅನ್ನೋದು ಮೈಂಟೈನ್ ಮಾಡೋದನ್ನ ನೋಡ್ತೀವಿ. ಫೈಲ್ ಅಂದ್ರೆ ಏನು? ನಾರ್ಮಲ್ ಆಗಿ ಬ್ಯಾಕ್ ಅಂದ್ರೆ ತುಂಬಾ ಹಳೆ ಕಾಲದಲ್ಲಿ ಹೆಂಗಿರೋದು ಅಂತಂದ್ರೆ ಲೈಕ್ ಒಂದು ಪರ್ಟಿಕ್ಯುಲರ್ ಒಂದು ಬುಕ್ ನ ಮೈಂಟೈನ್ ಮಾಡಿ ಆರ್ ರಿಜಿಸ್ಟರ್ ನ ಮೈಂಟೈನ್ ಮಾಡಿ, ಸೊ ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ನ ಸಂಬಂಧಿಸಿದ ಹಾಗೆ ಇನ್ಫಾರ್ಮೇಶನ್ ಎಲ್ಲ ಅದ್ರಲ್ಲಿ ಬರಿತಾ ಇದ್ರು. ಸೊ ಹಂಗೆ ಒಂದು ಮ್ಯಾನ್ಯಲ್ ಆಗಿ ಒಂದು ಪರ್ಸನ್ ಹತ್ರ ಕ್ಲಿಯರ್ ಕಟ್ ಆಗಿ ಬರ್ಸಿ, ಸೊ ಹಂಗೆ ಒಂದು ಬುಕ್ ನ ಮೈಂಟೈನ್ ಮಾಡ್ತಾ ಇದ್ರು ಇನ್ಫಾರ್ಮೇಶನ್ ನ ಮೈಂಟೈನ್ ಮಾಡೋಕೆ. ಸೊ ಅದಾದ್ಮೇಲೆ ಏನಾಗುತ್ತೆ, ನಾರ್ಮಲ್ ಆಗಿ ಅದು ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗಿ ಆ ಪ್ರೊಸೀಜರ್ ಎಲ್ಲ ಅಂದ್ರೆ ಆ ಪ್ರೊಸೀಜರ್ ಎಲ್ಲ ಹಂಗೆ ಇದೆ, ಅದು ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಿ ನಾರ್ಮಲ್ ಆಗಿ ಕಂಪ್ಯೂಟರ್ಸ್ ಅಂತ ಬಂದ್ಮೇಲೆ ಸೊ ಈ ಫೈಲ್ ಸಿಸ್ಟಮ್ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ಈ ಫೈಲ್ ಸಿಸ್ಟಮ್ ಅನ್ನೋದು ಹೆಂಗೆ ಇರುತ್ತೆ ಅಂತಂದ್ರೆ, ಸೊ ಇದು ನಾರ್ಮಲ್ ಆಗಿ ಟೆಕ್ನಿಕ್ ಅಂತ. ಸೊ ಇಟ್ ಈಸ್ ಎ ಟೆಕ್ನಿಕ್ ಆಫ್ ಅರೇಂಜಿಂಗ್ ದ ಫೈಲ್ಸ್. ಓಕೆನಾ, ಒಂದು ಫೈಲ್ಸ್ ಅರೇಂಜ್ ಮಾಡುವುದಕ್ಕೆ ಇದು ಒಂದು ಟೆಕ್ನಿಕ್ ಅಂತ. ಈ ಫೈಲ್ ಸಿಸ್ಟಮ್ ಅನ್ನೋದು ಏನ್ ಯೂಸ್ ಮಾಡಿದ್ದಾರೆ ಅಂತಂದ್ರೆ, ಹಾರ್ಡ್ ಡಿಸ್ಕ್ ಅಂತ, ಪೆನ್ ಡ್ರೈವ್ ಅಂತ, ಡಿವಿಡಿ ಅಂತ, ಈ ತರ ಯೂಸ್ ಮಾಡಿ, ಈ ತರ ಒಂದು ಸ್ಟೋರೇಜ್ ಮೀಡಿಯಂ ಯೂಸ್ ಮಾಡಿ ನಾವು ನಾರ್ಮಲ್ ಆಗಿ ಫೈಲ್ಸ್ ನ ನಾವು ಸ್ಟೋರ್ ಮಾಡುವುದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಇದು ಏನ್ ಮಾಡುತ್ತೆ ನಾರ್ಮಲ್ ಆಗಿ ಈ ಫೈಲ್ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ, ಲೈಕ್ ಒಂದು ಡೇಟಾನ ಅಲೋ ಮಾಡುತ್ತೆ, ಲೈಕ್ ಒಂದು ಡೇಟಾನ ಆಕ್ಸೆಸ್ ಮಾಡ್ಕೊಳುತ್ತೆ. ಹಂಗೇನೆ ರೀಟ್ರೈವ್ ಮಾಡ್ಕೊಳಕ್ಕೆ ನಾವು ಈ ಫೈಲ್ಸ್ ನ ಯೂಸ್ ಮಾಡ್ಕೊಂತೀವಿ. ಹಂಗೇನೆ ಇದು ಏನ್ ಮಾಡುತ್ತೆ ಅಂತಂದ್ರೆ, ಲೈಕ್ ಈ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ಸ್ ಇರುತ್ತೆ ನಮಗೆ. ಓಕೆನಾ, ಆ ಫೈಲ್ಸ್ ಏನು ಅಂತಂದ್ರೆ MP3 ಫೈಲ್ಸ್ ಅನ್ನೋದು, MP4 ಫೈಲ್ಸ್ ಅನ್ನೋ ಲೈಕ್ ವಿಡಿಯೋಗೆ ಸಂಬಂಧಿಸಿದ ಹಾಗಿರ್ಲಿ, ಲೈಕ್ ಟೆಕ್ಸ್ಟ್ ಆಗಿರ್ಲಿ, ನಾರ್ಮಲ್ ಆಗಿ ಡಾಕ್ ಫೈಲ್ಸ್ ಆಗಿರ್ಲಿ, ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ಸ್ ಇರುತ್ತೆ. ಇದೆಲ್ಲಾನು ಗ್ರೂಪ್ ಆಗಿ ಮಾಡಾದ್ಮೇಲೆ ಅದನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಡೈರೆಕ್ಟರೀಸ್ ಅಂತ ಹೇಳ್ತೀವಿ. ಡೈರೆಕ್ಟರೀಸ್ ಅಂದ್ರೆ ಏನು ಅಂತಂದ್ರೆ ಕಾಂಬಿನೇಷನ್ಸ್ ಆಫ್ ಸಮ್ ಫೈಲ್ಸ್ ಅಂತ. ಓಕೆ, ಈ ಫೈಲ್ ಅನ್ನೋದು ಹೆಂಗೆ ಇರುತ್ತೆ ಅಂತಂದ್ರೆ, ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ, ರೀಡ್ ರೈಟ್ ಆಪರೇಷನ್ಸ್ ನಾವು ಮಾಡ್ಕೋಬಹುದು. ಸೊ ಒಂದು ಫೈಲ್ ನ ರೀಡ್ ಮಾಡ್ಬೇಕು ಅಂತಂದ್ರು, ರೈಟ್ ಮಾಡ್ಬೇಕು ಅಂತಂದ್ರು, ಫಸ್ಟ್ ಒಂದು ಫೈಲ್ ನ ಏನ್ ಮಾಡ್ಬೇಕು, ಓಪನ್ ಮಾಡಿ ರೀಡ್ ರೈಟ್ ಆಪರೇಷನ್ಸ್ ನ ಮಾಡಬಹುದು. ಇದನ್ನ ಫೈಲ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಫೈಲ್ಸ್ ಅನ್ನೋದು ತುಂಬಾ ಈಸಿಯಾಗಿ ಇನ್ಸ್ಟಾಲ್ ಮಾಡಬಹುದು. ನಾವು ಇನ್ಸ್ಟಾಲ್ ಮಾಡ್ಕೋಬಹುದು ಕಂಪ್ಯೂಟರ್ ಅಲ್ಲಿ. ಹೆಂಗೆ ಅಂತಂದ್ರೆ, ಲೈಕ್ ಆಪರೇಟಿಂಗ್ ಸಿಸ್ಟಮ್ ಲೈಕ್ ವಿಂಡೋಸ್ ಆಗ್ಲಿ, ಲೈನೆಕ್ಸ್ ಆಗಿರ್ಲಿ, ಇದನ್ನ ಯೂಸ್ ಮಾಡ್ಕೊಂಡು ನಾವು ಡೈರೆಕ್ಟ್ ಆಗಿ ಈ ಫೈಲ್ಸ್ ನ ನಮ್ಮ ಕಂಪ್ಯೂಟರ್ ಒಳಗಡೆ ಸ್ಟೋರ್ ಮಾಡ್ಕೋಬಹುದು. ಸೊ ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ನಾರ್ಮಲ್ ಆಗಿ ಫೈಲ್ ಸಿಸ್ಟಮ್ ಸ್ಟ್ರಕ್ಚರ್ ಹೆಂಗೆ ಇರುತ್ತೆ ಅಂತಂದ್ರೆ, ಫಸ್ಟ್ ಮಾಸ್ಟರ್ ಫೈಲ್ ಡೈರೆಕ್ಟರಿ ಅಂತ ಇರುತ್ತೆ. ಸೊ ಈ ಮಾಸ್ಟರ್ ಫೈಲ್ ಡೈರೆಕ್ಟರಿಯಲ್ಲಿ ಈ ತರ ಲೈಕ್ ಯೂಸರ್ ಫೈಲ್ ಡೈರೆಕ್ಟರಿ ಅನ್ನೋದು ಸಬ್ ಡೈರೆಕ್ಟರೀಸ್ ಆಗಿ ನಾವು ಇಲ್ಲಿ ನೋಡಬಹುದು. ಈ ಯೂಸರ್ ಫೈಲ್ ಡೈರೆಕ್ಟರಿಯಲ್ಲಿ ನಾವು ಮತ್ತೆ ಫೈಲ್ 1, ಫೈಲ್ 2, ಫೈಲ್ 3 ಅನ್ನೋದು ನೋಡಬಹುದು. ಸೊ ಈ ಫೈಲ್ಸ್ ಎಲ್ಲ ಸೇರಿಸಿದ್ರೆ ನಮ್ಮ ಒಂದು ಯೂಸರ್ ಫೈಲ್ ಡೈರೆಕ್ಟರಿ ಆಗುತ್ತೆ. ಸಮ್ ಕಾಂಬಿನೇಷನ್ ಆಫ್ ಯೂಸರ್ ಫೈಲ್ ಡೈರೆಕ್ಟರಿನ ಸೇರಿಸಿದ್ರೆ ನಾವು ಮಾಸ್ಟರ್ ಫೈಲ್ ಡೈರೆಕ್ಟರಿ ಅನ್ನೋದು ನೋಡಬಹುದು. ಸೊ ಇದ್ರದ್ದು ಒಂದು ಫೈಲ್ ಸ್ಟ್ರಕ್ಚರ್ ಅಂತ. ಸೊ ನಾರ್ಮಲ್ ಆಗಿ ನಾವು ಇವಾಗ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡ್ವಿ. ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪೂರ್ವ ಕಾಲದಲ್ಲಿ ಹೆಂಗಿತ್ತು, ಅದಾದ್ಮೇಲೆ ಕಂಪ್ಯೂಟರ್ ಬಂದಾದ್ಮೇಲೆ ಹೆಂಗೆ ಅಪ್ಡೇಟ್ ಆಯ್ತು ಅಂತ ತಿಳ್ಕೊಂಡ್ವಿ ಅಲ್ವಾ. ಸೊ ಅದಕ್ಕೆ ಮತ್ತೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ವ್ಯತ್ಯಾಸ ಅಂದ್ರೆ ಡಿಫ್ರೆನ್ಸ್ ನೋಡುವ ಪ್ರಯತ್ನ ಮಾಡೋಣ. ಸೊ ಈ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ನಾವು ನೋಡೋದಾದ್ರೆ, ಇಲ್ಲಿ ಈ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತುಂಬಾ ಚಿಕ್ಕದು. ಓಕೆ, ಸೊ ಇಲ್ಲಿ ಕಂಪೇರಿಂಗ್ ಟು ದ DBMS, ಇದು ಈ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ. ಓಕೆ, ಈ ಫೈಲ್ಸ್ ಅನ್ನೋದು ತುಂಬಾ ಚೀಪ್ ಆಗಿ ಇರುತ್ತೆ. ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ರಿಲೇಟಿವ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅಂದ್ರೆ ಈ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ಸೆಟ್ ಆಫ್ ಅರೇಂಜ್ಮೆಂಟ್ ಆಗಿರೋದ್ರಿಂದ ಇದಕ್ಕೊಂದು ಸಾಫ್ಟ್ವೇರ್, ಇದಕ್ಕೆ ಸಂಬಂಧಿಸಿದಂತಹ ಸಫಿಸ್ಟಿಕೇಟೆಡ್ ಯೂಸರ್ ಬೇಕಾಗಿರೋದ್ರಿಂದ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ. ಓಕೆನಾ, ಈ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಫೈಲ್ಸ್ ಮಾತ್ರನೇ ಸ್ಟೋರ್ ಮಾಡ್ಕೊಳೋದಕ್ಕೆ ಮತ್ತೆ ರೀಟ್ರೈವ್ ಮಾಡ್ಕೊಳೋಕೆ ಯೂಸ್ಫುಲ್ ಆಗುತ್ತೆ. ಬಟ್ ಇಲ್ಲಿ ಈ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು ತುಂಬಾ ಫೈಲ್ಸ್ ನ ನಾವು ಲೈಕ್ ಸ್ಟೋರ್ ಮಾಡ್ಕೊಳೋಕೆ ಇದ್ರಲ್ಲಿ ಇರುತ್ತೆ ಅಂತ. ಓಕೆ, ಇಲ್ಲಿ ಇದನ್ನ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಕೊಂಡು ಇದನ್ನ ಪ್ರೋಗ್ರಾಮಿಂಗ್ ಇನ್ಸ್ಟಾಲ್ ಮಾಡಬಹುದು ಅಂತಂದ್ರೆ, ಲೈಕ್ ಕೋಬಲ್ ಆಗ್ಲಿ, ಸಿ ಲ್ಯಾಂಗ್ವೇಜ್ ಆಗ್ಲಿ, ಪಾರ್ಸಲ್ ಆಗ್ಲಿ. ಓಕೆ, ಇದನ್ನ ನಾವು ಯೂಸ್ ಮಾಡ್ಕೊಂಡು ಈ ಫೈಲ್ಸ್ ನ ನಾವು ಲೈಕ್ ಇನ್ಸ್ಟಾಲ್ ಮಾಡ್ಕೋಬಹುದು. ಈ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಇಲ್ಲಿ ಮಾತ್ರ ಇದನ್ನ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ನಡೆಯುತ್ತೆ ಅಂತ, SQL ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನಾವು ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು, ಹಂಗೆ ರನ್ ಮಾಡಬಹುದು, ಯೂಸ್ ಕೂಡ ಮಾಡ್ಕೋಬಹುದು. ಇದು ಫೈಲ್ ಮ್ಯಾನೇಜ್ ಸಿಸ್ಟಮ್ ಅನ್ನೋದು ಒಂದು ಸಿಂಪಲ್ ಸ್ಟ್ರಕ್ಚರ್. ಆದ್ರೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಮೀನ್ಸ್ ಇಲ್ಲಿ ತುಂಬಾ ಲೇಯರ್ಸ್ ಇರುತ್ತೆ. ಒಂದು ಡೇಟಾನ ಸ್ಟೋರ್ ಮಾಡೋದಾಗಿರ್ಬಹುದು, ರಿಟ್ರೀವ್
ಆಗಿರಬಹುದು, ಸ್ಟೋರ್ ಮಾಡ್ಕೊಳೋದಾಗಿರಬಹುದು, ರಿಟ್ರೀವ್ ಮಾಡ್ಕೊಳೋದಾಗಿರಬಹುದು, ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ ನ ನಾವು ಫಾಲೋ ಆಗ್ಬೇಕಾಗಿರುತ್ತೆ. ಇಲ್ಲಿ ಅಂದ್ರೆ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಏನ್ ಮಾಡುತ್ತೆ, ಸಿಂಪಲ್ ಪ್ರಿಮಿಟಿವ್ ಬ್ಯಾಕಪ್ ಆರ್ ರಿಕವರಿ. ಇಲ್ಲಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಇಲ್ಲಿ ಬಂದ್ಮೇಲೆ ಏನಾಗುತ್ತೆ ಅಂತಂದ್ರೆ ಲೈಕ್ ಇದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಅಂತ. ಸೊ ಇಲ್ಲಿ ಬ್ಯಾಕಪ್ ಅನ್ನೋದು ಇದಕ್ಕೆ ಕೂಡ ಇರುತ್ತೆ. ಸೊ ಇಲ್ಲಿ ಸಿಂಗಲ್ ಯೂಸರ್ ಅಂದ್ರೆ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಸಿಂಗಲ್ ಯೂಸರ್, ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಮಲ್ಟಿಪಲ್ ಯೂಸರ್. ಏನು ಹೇಳಿ, ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಮಲ್ಟಿಪಲ್ ಯೂಸರ್ಸ್. ಈ ಮಲ್ಟಿಪಲ್ ಯೂಸರ್ಸ್ ಗೆ ಅಟ್ ಎ ಟೈಮ್ ಡೇಟಾನ ಶೇರ್ ಮಾಡಬಹುದು. ಹಂಗೇನೆ ಈ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಡೂಪ್ಲಿಕೇಶನ್ ಆಫ್ ಡೇಟಾ ಕೆನಾಟ್ ಬಿ ಮಿನಿಮೈಸ್. ಬಟ್ ಇಲ್ಲಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಡೂಪ್ಲಿಕೇಶನ್ಸ್ ಆಫ್ ಡೇಟಾ ಕ್ಯಾನ್ ಬಿ ಮಿನಿಮೈಸ್. ಯಾಕೆ ಅಂತಂದ್ರೆ ಇಲ್ಲಿ ಡೇಟಾ ರಿಡೆಂಡೆನ್ಸಿ ಅಂತ ಇರುತ್ತೆ. ಆ ರಿಡೆಂಡೆನ್ಸಿ ಕಂಟ್ರೋಲ್ ಇಂದ ನಾವು ಡೂಪ್ಲಿಕೇಟ್ ಡೇಟಾನ ನಾವು ತೆಗೆದು ಬಿಡಬಹುದು. ಸೊ ಈ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಡೇಟಾ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಬಟ್ ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಡೇಟಾ ಕನ್ಸಿಸ್ಟೆನ್ಸಿ ಇಸ್ ಮೋರ್ ಬಿಕಾಸ್ ಆಫ್ ನಾರ್ಮಲೈಸೇಷನ್. ಅಂದ್ರೆ ಡೇಟಾ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ನಾರ್ಮಲೈಸೇಷನ್ ಇಂದ. ಈ ನಾರ್ಮಲೈಸೇಷನ್ ಏನ್ ಮಾಡುತ್ತೆ ಅಂತಂದ್ರೆ ನಾರ್ಮಲ್ ಆಗಿ ಇಲ್ಲಿ ಡೇಟಾ ರಿಡೆಂಡೆನ್ಸಿ ಕಂಟ್ರೋಲ್ ಆಗಿರುತ್ತೆ. ಹಂಗೇನೆ ಅನ್ನೆಸೆಸರಿ ಡೇಟಾ ಯಾವ್ದಿರುತ್ತೋ ಅದನ್ನ ದೂರ ಮಾಡಿ, ಹಂಗೇನೆ ನಮಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಡೇಟಾ ಕನ್ಸಿಸ್ಟೆನ್ಸಿ ಆಗಿ ಮೈಂಟೈನ್ ಮಾಡೋಕೆ ನಮಗೆ ಇಲ್ಲಿ DBMS ಅನ್ನೋದು ಹೆಲ್ಪ್ ಆಗುತ್ತೆ. ಇಟ್ ಸ್ಟೋರ್ಸ್ ದ ಅನ್ಸ್ಟ್ರಕ್ಚರ್ಡ್ ಡೇಟಾ. ಈ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ನಾವು ಒಂದು ಡೇಟಾನ ಅನ್ಸ್ಟ್ರಕ್ಚರ್ ಆಗಿ ಅಂದ್ರೆ ನಾವು ಹೆಂಗಾದ್ರೂ ಸ್ಟೋರ್ ಮಾಡ್ಕೋಬಹುದು. ಬಟ್ ಇಲ್ಲಿ ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ DBMS ಅಲ್ಲಿ ಡೇಟಾ ಅನ್ನೋದು ಹೆಂಗ್ ಬೇಕಾದ್ರೂ ಹಂಗೆ ಸ್ಟೋರ್ ಮಾಡ್ಕೊಳೋಕೆ ಆಗೋದಿಲ್ಲ. ಸೊ ಡೇಟಾ ಅನ್ನೋದನ್ನ ಒಂದು ಲಾಜಿಕಲ್ ಆಗಿ ಪ್ರಾಸೆಸ್ ಅಲ್ಲಿ ಒಂದು ಕನ್ಸ್ಟ್ರಕ್ಟಿವ್ ಮೆಥಡ್ ಅಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ಬೇಕಾಗಿರುತ್ತೆ. ಓಕೆ, ಇವತ್ತು ನಾವು ಎಂಡ್ ಆಫ್ ದಿ ಟಾಪಿಕ್ ಅಲ್ಲಿ ನಾವು ರಿವೈಸ್ಡ್ ಟಾಪಿಕ್ ಅಲ್ಲಿ ಏನು ಅಂತ ನೋಡೋಣ. ಅದು ಏನು ಅಂತಂದ್ರೆ ಫೈಲ್ ಸಿಸ್ಟಮ್. ಸೊ ಫೈಲ್ ಸಿಸ್ಟಮ್ ಅಂದ್ರೆ ಏನು, ನಾರ್ಮಲ್ ಆಗಿ ನಾವು ಏನ್ ಹೇಳಿದ್ವಿ ಪ್ರೀವಿಯಸ್ ಕಾನ್ವರ್ಸೇಷನ್ ಅಲ್ಲಿ ನಾವ್ ಏನ್ ಹೇಳಿದ್ವಿ, ಗೌರ್ಮೆಂಟ್ ಆಫೀಸ್ ಅಲ್ಲಿ ಆಗ್ಲಿ, ಸ್ಕೂಲ್ಸ್ ಅಲ್ಲಿ ಆಗಿರ್ಲಿ, ಓಕೆ, ವ್ಯಾಪಾರದಲ್ಲಿ ಆಗಿರ್ಲಿ, ಒಂದು ಮ್ಯಾನ್ಯುಯಲ್ ಆಗಿ ಫೈಲ್ಸ್ ನ ರಿಜಿಸ್ಟರ್ ನ ಮೈಂಟೈನ್ ಮಾಡಿ ಅದ್ರಲ್ಲಿ ಒಂದು ಪರ್ಸನ್ ನ ಏನ್ ಮಾಡ್ತೀವಿ, ನಾರ್ಮಲ್ ಆಗಿ ಪದ್ಧತಿ ಪೆನ್ ಇಂದ ಬರ್ದು. ಸೊ ನಾವು ಒಂದು ಪರ್ಟಿಕ್ಯುಲರ್ ಡೇಟಾನ ಮ್ಯಾನೇಜ್ ಮಾಡ್ತಾ ಇದ್ವಿ ಲೈಕ್ ಟೇಬಲ್ಸ್ ಆಗಿ. ಸೊ ಇಲ್ಲಿ ಈ ಕಂಪ್ಯೂಟರ್ಸ್ ಯಾವಾಗ ಬಂತೋ, ಯಾವಾಗ ಅಪ್ಡೇಟ್ ಆಯ್ತೋ ಅವಾಗ ನಾವು ಏನ್ ಮಾಡಿದ್ವಿ, ಈ ಫೈಲ್ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು ಈ ಸ್ಟೋರೇಜ್ ಮೀಡಿಯಮ್ಸ್ ಲೈಕ್ ಪೆನ್ ಡ್ರೈವ್ ಆಗಿರ್ಲಿ, DVD ಆಗಿರ್ಲಿ, ಇದನ್ನ ಯೂಸ್ ಮಾಡ್ಕೊಂಡು ನಾವು ನಮ್ಮ ಫೈಲ್ಸ್ ನ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡ್ಕೊಂತಾ ಇದ್ವಿ. ಸೊ ಅದಾದ್ಮೇಲೆ ನಾರ್ಮಲ್ ಆಗಿ ಇದ್ರದ್ದು ಒಂದು ಸ್ಟ್ರಕ್ಚರ್ ಹೆಂಗೆ ಇರುತ್ತೆ ಅಂತ ಅನ್ಕೊಂಡ್ರಿ, ನಾರ್ಮಲ್ ಆಗಿ ಒಂದು ಮಾಸ್ಟರ್ ಫೈಲ್ ಡೈರೆಕ್ಟರಿ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ಯೂಸರ್ಸ್ ಫೈಲ್ ಡೈರೆಕ್ಟರೀಸ್ ಇರುತ್ತೆ. ಆ ಯೂಸರ್ ಫೈಲ್ ಡೈರೆಕ್ಟರೀಸ್ ಅಲ್ಲಿ ನಾವು ನಾರ್ಮಲ್ ಆಗಿ ಫೈಲ್ಸ್ ಅನ್ನೋದು ನೋಡಿರ್ತೀವಿ. ಲೈಕ್ ಫೈಲ್ 1, ಫೈಲ್ 2, ಫೈಲ್ 3 ಅನ್ನೋ ತರ. ಸೊ ಇದು ಒಂದು ಸ್ಟ್ರಕ್ಚರ್. ಓಕೆ, ನಾರ್ಮಲ್ ಆಗಿ ಈ ಡಿಫ್ರೆಂಟ್ ಬಿಟ್ವೀನ್ ಫೈಲ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಂಡ್ DBMS ಅಂದ್ರೆ ಏನ್ ತಿಳ್ಕೊಂಡ್ವಿ, ನಾರ್ಮಲ್ ಆಗಿ ಈ ಫೈಲ್ ಸಿಸ್ಟಮ್ ಗೆ ಈ DBMS ಗೆ ತುಂಬಾ ವ್ಯತ್ಯಾಸ ಅನ್ನೋದು ಇರುತ್ತೆ. ಸೊ ಈ ಫೈಲ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕ್ಲಿಯರ್ ಆಗಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ವಿ. ಸೊ ಇದು ಈ ಫೈಲ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಂಡ್ ಡಿಫ್ರೆಂಟ್ ಬಿಟ್ವೀನ್ FSM ಅಂಡ್ DBMS ಇವತ್ತಿನ ಟಾಪಿಕ್. ಥ್ಯಾಂಕ್ ಯು so much for your support.